ಆ ಯತಿಗಳು, ಆ ಸನ್ಯಾಸಿಗಳು ಅವನಿಗೆ ಹೇಳ್ತಾರೆ, ನಿನಗೆ ಎಲ್ಲ ದುಃಖಗಳಿಂದ ನೀನು ಪರಿಹಾರವಾಗಬೇಕಲ್ಲ, ನಾನು ನಿನಗೆ ಒಂದು ಉಪಾಯವನ್ನು ಕೊಡುತ್ತೇನೆ. ಏನು? ಆ 41ನೇ ವರ್ಷದಿಂದ ಆರಂಭ ಮಾಡಿಕೊಂಡು 80ನೇ ವರ್ಷದವರೆಗೂ ಕೂಡ ಅದೇ ಮನೆಯಲ್ಲಿ ಆ ಜೀವನು ಇರ್ತಾನೆ. ಯಾವ ಮನೆಯಲ್ಲಿ ಜೀವನು ತಾನು ವಾಸವನ್ನು ಮಾಡ್ತಾ ಇದ್ನೋ ಆ ಮನೆಯಲ್ಲೇನೆ ಆ ಜೀವ ತನ್ನ ತಂದೆಯನ್ನೂ ನೋಡ್ತಾನೆ, ತನ್ನ ತಾಯಿಯನ್ನೂ ನೋಡ್ತಾನೆ, ತನ್ನ ಮಕ್ಕಳನ್ನೂ ನೋಡ್ತಾನೆ, ತನ್ನ ಹೆಂಡತಿಯನ್ನು ನೋಡ್ತಾನೆ. ಆದರೆ ಯಾರನ್ನು ಕೂಡ ಮುಟ್ಟುವ ಹಾಗಿಲ್ಲ, ಯಾರ ಜೊತೆಗೂ ಕೂಡ ಮಾತನಾಡಿಸುವ ಹಾಗಿಲ್ಲ. ಈ ವಿಧವಾಗಿ ಅವನು ಜೀವನವನ್ನು ಮಾಡಬೇಕಾಗ್ತದೆ. ಅದಕ್ಕಿಂತಲೂ ದೊಡ್ಡ ನರಕ ಇನ್ಯಾವುದೂ ಇಲ್ಲ. ಅದಕ್ಕೆ ಆ ಯತಿಗಳು ಏನ್ ಮಾಡ್ತಾರೆ ಅಂದ್ರೆ ಅವನಿಗೆ ಒಂದು ಕೋಣೆಯಲ್ಲಿ ಹಾಕ್ತಾರೆ. ನಮಗಿರುವುದಿಲ್ಲ, ದುಃಖಕ್ಕಿಂತಲೂ ಹೆಚ್ಚು ನಾವು ಸುಖವನ್ನೇ ಅನುಭವಿಸ್ತೀವಿ. ಆದರೆ ಸುಖದ ಕ್ಷಣಗಳನ್ನು ನಾವೇನ್ ಮಾಡ್ತೀವಿ, ದೀರ್ಘವಾದಂತಹ ಸುಖದ ಕ್ಷಣಗಳು ಒಂದೇ ಕ್ಷಣ ಅಂತೇಳಿ ತಿಳಿದುಕೊಳ್ತೇವೆ. ಇನ್ನು ಅಷ್ಟೇ ಅಲ್ಲದೇನೆ ಭಗವಂತ ಕಣ್ಣಿಗೆ ಕಾಣಿಸುವುದೇ ಇಲ್ಲಲ್ಲ, ಅವನನ್ನು ಹೇಗೆ ನಾವು ಆರಾಧನೆ ಮಾಡಬೇಕು, ಅವನನ್ನು ಹೇಗೆ ನಾವು ಸ್ತೋತ್ರ ಮಾಡಬೇಕು, ಅವನ ಜೊತೆಗೆ ಹೇಗೆ ವ್ಯವಹಾರವನ್ನು ಮಾಡಬೇಕು ಅಂತೇಳಿ ಅನ್ಕೊಂಡ್ರೆ, ಈ ಮೂವರು ಅಂತೇಳಂತಂದ್ರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಪ್ರತೀಕಗಳು ಇವರು 3 ಜನ. ಆದ್ದರಿಂದ ಆ ಮಾಡದೆ ಕರ್ಮಗಳನ್ನು ಮಾಡದೇ ಇರುವ ಕಾರಣದಿಂದಾಗಿ ಬಂದಂತಹ ಏನು ದುಃಖವಿದೆ, ಆ ದುಃಖವನ್ನು ಪರಿಹಾರ ಮಾಡಿಕೊಳ್ಳಬೇಕು ಎನ್ನುವಂತಹ ಕಾರಣಕ್ಕಾಗಿ ನಾನಾ ವಿಧವಾದಂತಹ ದಾರಿಯನ್ನು ಹುಡುಕೊಳ್ತಾರೆ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಂದು ಸಾಮಾನ್ಯವಾದಂತಹ ಮಾತು, ಇಹ ಅವಿದ್ಯಾತಿಮಿರ ನಿರಂತರೆ ಸಂಸಾರ ಕಾಂತಾರೆ ಪರಿಕಿನ್ನಾನಾಂ ಎನ್ನುವಂತಹ ಒಂದು ವಾಕ್ಯ. ಈ ವಾಕ್ಯದ ಅರ್ಥ ಏನಪ್ಪಾ ಅಂತೇಳಂತಂದರೆ, ಈ ಸಂಸಾರ ಅಂತನ್ನುವುದೇ ಒಂದು ಗೊಂಡಾರಣ್ಯ. ಅಂದರೆ ಈ ಸಂಸಾರವೆಂಬಂತಹ ಸಾಗರವನ್ನು ದಾಟಿಸುವವನು ಯಾರು ಅಂತೇಳಂತಂದರೆ ಅವನು ನಾರಾಯಣ, ಶ್ರೀಮನ್ನಾರಾಯಣ ಎಂಬುದಾಗಿ ಅನೇಕ ವೇದಗಳಲ್ಲಿ ತಿಳಿದು ಬರ್ತದೆ. ಈ ಜೀವನು ಏನು ಮಾಡಬೇಕು ಅಂತೇಳಂತಂದರೆ, ತಾನು ತನಗೆ ವಿಹಿತವಾದಂತಹ ಕರ್ಮಗಳನ್ನು ಮಾಡುವುದು ಇದು ಅತೀ ಅವಶ್ಯಕ. ಎಷ್ಟೋ ಜನ ತಮ್ಮ ಕರ್ಮಗಳನ್ನು ಮಾಡದೇನೆ, ಕರ್ಮಗಳನ್ನು ಮಾಡದೇ ಇರುವ ಕಾರಣದಿಂದಾಗಿ ಬಂದಂತಹ ಏನು ದುಃಖವಿದೆ, ಆ ದುಃಖವನ್ನು ಪರಿಹಾರ ಮಾಡಿಕೊಳ್ಳಬೇಕು ಎನ್ನುವಂತಹ ಕಾರಣಕ್ಕಾಗಿ ನಾನಾ ವಿಧವಾದಂತಹ ದಾರಿಯನ್ನು ಹುಡುಕೊಳ್ತಾರೆ. ಅಂದರೆ ಒಂದನ್ನು ಬಿಟ್ಟು ಇನ್ನೊಂದನ್ನು ಮಾಡೋದು, ಅದನ್ನು ಬಿಟ್ಟು ಇನ್ನೊಂದು ಮಾಡೋದು, ಅದನ್ನು ಬಿಟ್ಟು ಇನ್ನೊಂದನ್ನು ಮಾಡೋದು, ಕೊನೆಗೆ ಏನೂ ಮಾಡ್ಲಿಕ್ಕಾಗುವುದಿಲ್ಲ ಅಂತ ನಿರ್ಣಯ ಆದಮೇಲೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ಬಿಡೋದು. ಈ ವಿಧವಾಗಿ ಜೀವರು ತಾವು ನಾನಾ ವಿಧವಾದಂತಹ ದಾರಿಯಿಂದ ತಮ್ಮ ತಮ್ಮ ಜೀವನವನ್ನು ಮಾಡಿಕೊಳ್ತಾ, ಜೀವನವನ್ನು ಮಾಡಲಿಕ್ಕೆ ಆಗದೇ ಇದ್ದಾಗ ಮರಣಕ್ಕೆ ಗುರಿಯಾಗ್ತಾರೆ. ಈ ವಿಧವಾಗೇನೆ ಸಂಸಾರಾವಸ್ಥೆಯಿಂದ ಬಂದಂತಹ ಏನು ದುಃಖಗಳಿವೆಯೋ ಆ ದುಃಖಗಳಿಂದ ಬಳಲಿರುವಂತಹ ಒಬ್ಬ ಜೀವ ತಾನು
ಇನ್ನೇನು ಈ ಜೀವನದಲ್ಲಿ ಇಲ್ಲ ಎಂಬುದಾಗಿ ನಿರ್ಣಯವನ್ನು ಮಾಡಿಕೊಂಡು, ತನ್ನವರು ಅಂತ ಯಾರೂ ಇಲ್ಲ ಎಂಬುದಾಗಿ ತಿಳಿದುಕೊಂಡು ತಾನು ಆತ್ಮಹತ್ಯೆಯನ್ನೇ ಮಾಡಿಕೊಳ್ಳಬೇಕು ಅಂತೇಳಿ ನಿರ್ಣಯ ಮಾಡಿಕೊಂಡು ತಾನು ಒಂದು ಬೆಟ್ಟದ ತುದಿಗೆ ಹೋಗಿ ನಿಂತಿದ್ದಾನೆ. ಇನ್ನೇನು ಆ ಜೀವ ತನ್ನ ಪ್ರಾಣತ್ಯಾಗವನ್ನು ಮಾಡಬೇಕು ಅಂತೇಳಿ ಅನ್ಕೊಂಡಾಗ ಒಬ್ಬ ಸಾಧು ಅವನ ಕೈಯನ್ನು ಹಿಡಿದು ಎಳೆದು ಅವನನ್ನು ಬದುಕಿಸಿ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಆಶ್ರಮದಲ್ಲಿ ಕೂಡಿಸಿಕೊಂಡು ಅವನಿಗೆ ಕೇಳುತ್ತಾನೆ, ಯಾವ ಕಾರಣದಿಂದಾಗಿ ನೀನು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಿ ಎಂಬುದಾಗಿ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ತಂದೆ, ನನ್ನ ಬಂಧುಗಳು, ನನ್ನ ಬಾಂಧವರು, ರಕ್ತ ಸಂಬಂಧಿಕರು, ನನ್ನ ಸ್ನೇಹಿತರು, ನನ್ನ ಆಪ್ತರು, ನಾನು ನಂಬಿರುವಂತಹ ವ್ಯಕ್ತಿಗಳು ಎಷ್ಟು ಜನರಿದ್ದಾರೆ. ಎಲ್ಲರೂ ಕೂಡ ನಾನು ಸಂಪಾದನೆ ಮಾಡಿರುವಂತಹ ಧನದಲ್ಲಿ ಮೋಹವುಳ್ಳವರಾಗಿದ್ದಾರೆ ಹೊರತು ಅವರ್ಯಾರಿಗೂ ಕೂಡ ನಾನು ಬೇಕಾಗಿಲ್ಲ. ನಾನು ಅಂದರೆ ಅವರೆಲ್ಲರಿಗೂ ಕೂಡ ತುಚ್ಛ. ಆದ್ದರಿಂದ ನನಗೆ ಈ ಸಂಸಾರವೇ ಸಾಕಾಗಿದೆ. ಈ ಸಂಸಾರದಿಂದ ಬರುವಂತಹ ದುಃಖಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಎನ್ನುವಂತಹ ಕಾರಣಕ್ಕಾಗಿ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದೇನೆ ಎಂಬುದಾಗಿ ಆ ಯತಿಗಳಿಗೆ ಆ ಅಧಿಕಾರಿ ಅಂದರೆ ಆ ವ್ಯಕ್ತಿ ಹೇಳಿದಾಗ ಆಗ ಅವರು ಹೇಳ್ತಾರೆ, ಯಾರಿಗೆ ತಾನೇ ದುಃಖಗಳಿಲ್ಲ, ಯಾರು ದುಃಖಗಳಿವೆ ಎಂಬುದಾಗಿ ತಿಳಿದುಕೊಂಡು ತಾವು ಮರಣಕ್ಕೆ ಗುರಿಯಾಗ್ತಾರೋ ಅದಕ್ಕಿಂತಲೂ ಮಿಗಿಲಾದಂತಹ ದುಃಖ ಇನ್ನೊಂದಿಲ್ಲ. ಈ ದೇಹದಿಂದ ಆಗುವಂತಹ ದುಃಖಗಳಿಂದ ಅವನು ಪರಿಹಾರ ಮಾಡಿಕೊಂಡರೂ ಕೂಡ ಜೀವ ಯಾವ ಕಾಲಕ್ಕೆ ಇನ್ನೊಂದು ಲೋಕಕ್ಕೆ ಹೋಗಬೇಕು ಆ ಕಾಲಕ್ಕೇನೆ ಹೋಗ್ತದೆ. ಅದಕ್ಕೆ ದೃಷ್ಟಾಂತವಾಗಿ ಹೇಳಬೇಕು ಅಂತ ಹೇಳಂತಂದ್ರೆ 80 ವರ್ಷ ಜೀವನವನ್ನು ಮಾಡುವಂತಹ ವ್ಯಕ್ತಿ 40ನೇ ವರ್ಷಕ್ಕೇನೆ ತಾನು ಆತ್ಮಹತ್ಯೆಯನ್ನು ಮಾಡಿಕೊಂಡ ಅಂತ ಹೇಳಂತಂದ್ರೆ ಆ 41ನೇ ವರ್ಷದಿಂದ ಆರಂಭ ಮಾಡಿಕೊಂಡು 80ನೇ ವರ್ಷದವರೆಗೂ ಕೂಡ ಅದೇ ಮನೆಯಲ್ಲಿ ಆ ಜೀವನು ಇರ್ತಾನೆ. ಯಾವ ಮನೆಯಲ್ಲಿ ಜೀವನು ತಾನು ವಾಸವನ್ನು ಮಾಡ್ತಾ ಇದ್ನೋ ಆ ಮನೆಯಲ್ಲೇನೆ ಆ ಜೀವ ತನ್ನ ತಂದೆಯನ್ನೂ ನೋಡ್ತಾನೆ, ತನ್ನ ತಾಯಿಯನ್ನೂ ನೋಡ್ತಾನೆ, ತನ್ನ ಮಕ್ಕಳನ್ನು ನೋಡ್ತಾನೆ, ತನ್ನ ಹೆಂಡತಿಯನ್ನು ನೋಡ್ತಾನೆ. ಆದರೆ ಯಾರನ್ನು ಕೂಡ ಮುಟ್ಟುವ ಹಾಗಿಲ್ಲ, ಯಾರ ಜೊತೆಗೂ ಕೂಡ ಮಾತನಾಡಿಸುವ ಹಾಗಿಲ್ಲ. ಈ ವಿಧವಾಗಿ ಅವನು ಜೀವನವನ್ನು ಮಾಡಬೇಕಾಗ್ತದೆ. ಅದಕ್ಕಿಂತಲೂ ದೊಡ್ಡ ನರಕ ಇನ್ಯಾವುದೂ ಇಲ್ಲ. ತನ್ನ ದೇಹ ಪಂಚಭೂತಗಳಿಂದ ಕೂಡಿರತಕ್ಕಂತಹ ದೇಹ ಅವನಲ್ಲಿ ಇತ್ತು ಅಂತ ಹೇಳಂತಂದ್ರೆ ಹೆಂಡತಿಗೆ ಹೋಗಿ ಹೇಳ್ಬಹುದು, ತಾಯಿಗೆ ಹೋಗಿ ಕೇಳ್ಬಹುದು, ತಂದೆಗೆ ಹೋಗಿ ಏನಾದರೂ ಕೇಳಿ ಪಡೆದುಕೊಳ್ಬಹುದು. ತನ್ನ ದೇಹವನ್ನೇ ತಾನು ಕಳೆದುಕೊಂಡು ಬಿಟ್ಟ ಅಂತ ಹೇಳಂತಂದ್ರೆ ಎಲ್ಲ ದುಃಖಗಳನ್ನು ಕಣ್ಣಿಂದ ನೋಡುವಂತಹ ಒಂದು ಕೆಟ್ಟ ದುಃಖ ಅವನಿಗೆ ಬಂದು ಒದಗ್ತದೆ. ಆದ್ದರಿಂದ ಆ ಯತಿಗಳು, ಆ ಸನ್ಯಾಸಿಗಳು ಅವನಿಗೆ ಹೇಳ್ತಾರೆ, ನಿನಗೆ ಎಲ್ಲ ದುಃಖಗಳಿಂದ ನೀನು ಪರಿಹಾರವಾಗಬೇಕಲ್ಲ, ನಾನು ನಿನಗೆ ಒಂದು ಉಪಾಯವನ್ನು ಕೊಡುತ್ತೇನೆ. ಏನು ಉಪಾಯ ಅಂತ ಹೇಳಂತಂದ್ರೆ ಯಾವ ವಿಧವಾಗಿ ಸಮಸ್ಯೆಗಳನ್ನು ಎದುರಿಸಬೇಕು. ಅದಕ್ಕೆ ಆ ಯತಿಗಳು ಏನ್ ಮಾಡ್ತಾರೆ ಅಂದ್ರೆ ಅವನಿಗೆ ಒಂದು ಕೋಣೆಯಲ್ಲಿ ಹಾಕ್ತಾರೆ. ಆ ಕೋಣೆಯಲ್ಲಿ ಅವನು ಹೋಗ್ತಾನೆ. 3 ದಿನಗಳ ಕಾಲ ಅವನಿಗೆ ತಿನ್ಲಿಕ್ಕೆ ಕೊಡುವುದಿಲ್ಲ, ಕುಡಿಲಿಕ್ಕೆ ಕೊಡುವುದಿಲ್ಲ. ಉಪವಾಸ ಆ ಕೋಣೆಯಲ್ಲಿ ಆ ವ್ಯಕ್ತಿ ಇರ್ತಾನೆ. ಇದ್ದಾಗ 3 ದಿನಗಳಾದ ಮೇಲೆ ಅವನನ್ನು ಹೊರಗಡೆಗೆ ಕರೆಸಿ ಒಂದು ಸೀತಾಫಲ ಬುಟ್ಟಿಯನ್ನು ಅವನ ಮುಂದೆ ಇಡ್ತಾರೆ. ಇಟ್ಟಾಗ ಅವನು ಏನ್ ಮಾಡ್ತಾನೆ, ಹಸಿವೆ, ಆಯಾಸ, ದುಃಖದಿಂದ ಬಳಲಿ ಬಿಟ್ಟಿದ್ದಾನೆ. ಬಡ 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 ಸೀತಾಫಲ ಹಣ್ಣನ್ನು ಕೈಯಲ್ಲಿ ತೆಗೆದುಕೊಳ್ತಾನೆ, ಸಿಪ್ಪೆಯನ್ನು ತೆಗೆದಾನೆ, ಒಳಗಿರತಕ್ಕಂತಹ ಹಣ್ಣನ್ನು ತಿಂದು ಬೀಜವನ್ನು ಉಗುಳಿ ಬಿಡ್ತಾನೆ. ಆಗ ಆ ಯತಿಗಳು ಅವನಿಗೆ ಕೇಳ್ತಾರೆ, ಹೊಟ್ಟೆ ತುಂಬುತ್ತಾ ನಿಂದು ಅಂತ ಹೇಳಿ ಕೇಳಿದಾಗ ಹಾ ಹೊಟ್ಟೆ ತುಂಬಿತು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಆ ಯತಿಗಳು ಕೇಳ್ತಾರೆ, ನೀನು ಸೀತಾಫಲ ಹಣ್ಣನ್ನು ತಿನ್ಬೇಕು ಅಂತ ಹೇಳಿ ನೀನು ಕೊಟ್ಟೆ, ಅದರಲ್ಲಿರತಕ್ಕಂತಹ ಸಿಪ್ಪೆಯನ್ನು, ಅದರಲ್ಲಿರತಕ್ಕಂತಹ ಬೀಜಗಳನ್ನು ಯಾಕೆ ನೀನಪ್ಪ ಉಗುಳಿದಿ, ಅದನ್ನು ತಿನ್ಬೇಕಿತ್ತಲ್ಲ, ನಿನಗೆ ಹಸಿವೆ ಆಗ್ಯದ ಅಂತ ಹೇಳಿ ಅಂತಂದಾಗ ಆಗ ಅವನು ಹೇಳ್ತಾನೆ, ಈ ಏನು ಮೇಲಿನ ಹಣ್ಣಿದೆಯೋ, ಸೀತಾಫಲ ಹಣ್ಣು ಏನಿದೆಯೋ ಅದು ಮಾತ್ರ ಇದರಲ್ಲಿ ರುಚಿಕರವಾಗಿದೆ. ಆದರೆ ಆ ಸೀತಾಫಲ ಹಣ್ಣಿನ ಮೇಲೆ ಇರತಕ್ಕಂತಹ ತೊಗಟೆಯಾಗಲಿ, ಆ ಹಣ್ಣಿನ ಒಳಗಡೆಗೆ ಇರತಕ್ಕಂತಹ ಬೀಜವಾಗಲಿ ಅದು ರುಚಿಕರವಾಗಿಲ್ಲ. ಆದ್ದರಿಂದ ಅದನ್ನು ನಾನು
ಎಸೆದಿದ್ದೇನೆ ಎಂಬುದಾಗಿ ಹೇಳಿದಾಗ ಆಗ ಯತಿಗಳು ಹೇಳ್ತಾರೆ, ಅದೇ ರೀತಿಯಾಗಿ ಜೀವನದಲ್ಲಿಯೂ ಕೂಡ ದುಃಖಗಳು ಅಂತನ್ನುವುದೇನಿದೆಯೋ ಅದೆಲ್ಲವೂ ಕೂಡ ತೊಗಟೆ, ಮೇಲಿನ ತೊಗಟೆಗಳಿದ್ದಾಗೆ, ಬೀಜಗಳಿದ್ದಾಗೆ. ಆಗಾಗ ಕಾಣುವಂತಹ ಏನು ಸುಖಗಳಿವೆಯೋ ಅವೆಲ್ಲವೂ ಕೂಡ ನಿಜವಾದ ಹಣ್ಣಿದ್ದಂತೆ. ಆದ್ದರಿಂದ ಆ ಒಂದು ಹಣ್ಣನ್ನು ತಿನ್ನುವುದಕ್ಕಾಗಿ ಆದರೂ ನಾವು ಆ ಎಲ್ಲ ದುಃಖಗಳನ್ನು ತಡೆದುಕೊಳ್ಳುವುದು ಅತಿ ಅವಶ್ಯಕ. ಯಾವಾಗಲೂ ಸುಖನೇ ಸಿಗಬೇಕು ಅಂತೇಳಂತಂದ್ರೆ ಸಿಗೋದಿಲ್ಲ. ಅನೇಕ ದುಃಖಗಳನ್ನು ಅನುಭವಿಸಿದಾದ ಮೇಲೆ ಸುಖ ಸಿಗ್ತದೆ. ಅಷ್ಟೇ ಅಲ್ಲ, ಸಿಗುವಂತಹ ಸುಖದ ನೆನಪು ನಮಗಿರುವುದಿಲ್ಲ. ದುಃಖಕ್ಕಿಂತಲೂ ಹೆಚ್ಚು ನಾವು ಸುಖವನ್ನೇ ಅನುಭವಿಸ್ತೀವಿ. ಆದರೆ ಸುಖದ ಕ್ಷಣಗಳನ್ನು ನಾವು ಏನು ಮಾಡ್ತೀವಿ, ದೀರ್ಘವಾದಂತಹ ಸುಖದ ಕ್ಷಣಗಳು ಒಂದೇ ಕ್ಷಣ ಅಂತೇಳಿ ತಿಳಿದುಕೊಳ್ತೀವಿ. ಒಂದೇ ಕ್ಷಣ ಆದಂತಹ ದುಃಖವನ್ನು ದೀರ್ಘಕಾಲದ ದುಃಖ ಎಂಬುದಾಗಿ ತಿಳಿದುಕೊಳ್ತೀವಿ. ಆ ರೀತಿಯಾಗಿ ತಿಳಿದುಕೊಳ್ಳದೇನೆ ಒಂದು ಕ್ಷಣ ಸುಖವಾದರೂ ಕೂಡ ಅದು ದೀರ್ಘವಾದಂತಹ ಸುಖ, ಪರಮಾತ್ಮ ನಮಗೆ ಕೊಟ್ಟಂತಹ ನಮ್ಮ ಮೇಲೆ ಮಾಡಿರುವಂತಹ ಪರಮಾತ್ಮ ಅನುಗ್ರಹ ಎಂಬುದಾಗಿ ಅದನ್ನು ತಿಳಿದುಕೊಂಡು ಆ ಸುಖವನ್ನು ಅನುಭವಿಸಿ, ಆ ಸುಖವನ್ನು ಮೇಲಿಂದ ಮೇಲೆ ನೆನೆಸ್ತಾ ಭಗವಂತನ ಅನುಗ್ರಹದಿಂದಲೇ ಬಂತು ಎಂಬುದಾಗಿ ಭಗವಂತನಿಗೆ ಪ್ರತಿಯಾಗಿ ಮತ್ತೆ ಆ ಭಗವಂತನ ಸ್ತೋತ್ರ ಗುಣಗಾನಗಳನ್ನು ಮಾಡ್ತಾ ಭಗವಂತನ ಕಥೆಗಳನ್ನಾಗಲಿ ಕೊಂಡಾಡ್ತಾ ನಾವು ನಮ್ಮ ಜೀವನವನ್ನು ಸಾಗಿಸ್ಬೇಕು. ಇನ್ನು ಅಷ್ಟೇ ಅಲ್ಲದೇನೆ ಭಗವಂತ ಕಣ್ಣಿಗೆ ಕಾಣಿಸುವುದೇ ಇಲ್ಲಲ್ಲ, ಅವನನ್ನು ಹೇಗೆ ನಾವು ಆರಾಧನೆ ಮಾಡಬೇಕು, ಅವನನ್ನು ಹೇಗೆ ನಾವು ಸ್ತೋತ್ರ ಮಾಡಬೇಕು, ಅವನ ಜೊತೆಗೆ ಹೇಗೆ ವ್ಯವಹಾರವನ್ನು ಮಾಡಬೇಕು ಅಂತೇಳಿ ಅನ್ಕೊಂಡ್ರೆ ಅದಕ್ಕೇನೆ ಭಗವಂತನೇ ಕಳಿಸಿಕೊಟ್ಟವರು ಯಾರು ಅಂತೇಳಂತಂದ್ರೆ ಜೀವನ ತಾಯಿ, ಜೀವನ ತಂದೆ, ಜೀವನಿಗೆ ಇರುವಂತಹ ಗುರುಗಳು. ಈ ಮೂವರು ಅಂತೇಳಂತಂದ್ರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಪ್ರತೀಕಗಳು ಇವರು ಮೂರು ಜನ. ಆದ್ದರಿಂದ ಆ ಮೂರೂ ಜನರು ಹೇಳುವಂತಹ ಮಾತುಗಳನ್ನು ನಾವು ಕೇಳಿದೆವಿ ಅಂತ ಹೇಳಂತಂದ್ರೆ ಮುಗಿತು, ಪರಮಾತ್ಮನ ಮಾತುಗಳನ್ನೇ ನಾವು ಕೇಳಿದ ಹಾಗೆ. ಆದ್ದರಿಂದ ಆ ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದ ಬೆಗರೆಯಸಿ ಎಂಬುದಾಗಿ ಹೇಳಿದಂತೆ ಯಾರ ಋಣ ತೀರಿಸಿದರೂ ಕೂಡ ತಾಯಿಯ ಋಣವನ್ನು ತೀರಿಸಲಾಗದು. ಆದ್ದರಿಂದ ಆ ತಾಯಿಯ ಋಣವನ್ನು ತೀರಿಸಲಾಗದಿದ್ದರೂ ಕೂಡ ಪರವಾಗಿಲ್ಲ, ತಂದೆ ತಾಯಿ ಗುರುಗಳ ಮಾತುಗಳನ್ನು ಎಡಬಿಡದೇನೆ ನಿರಂತರವಾಗಿ ಕೇಳಿ ಅವರ ಮಾರ್ಗದಲ್ಲಿ ನಾವು ಬೆಳೆಯೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ ಈ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ. ಹರೇ ನಮಃ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. जय भारत जननी तनु जाते, जय है कर्नाटका माते. ಎಲ್ಲ ದುರು ಇರು, ಏತಾದರು ಇರು.